ನನು ಅಸ್ಯ ಯದೇಕಾಂ ಶಾಖಾಂ ಜೀವೋ ಜಹಾತಿ ಇತಿ ವಾಯುನಾ ವೈ ಗೌತಮ ಸೂತ್ರೇಣ ಇತಿ ಜೀವವಾಯುವೋರಪಿ ಸ್ವಾತಂತ್ರ್ಯ ಪ್ರತೀತೇಃ ತಯೋರಪಿ ಸರ್ವಶಬ್ದವಾಚ್ಯತ್ವಂ ಸ್ಯಾತ್ ಇತ್ಯತೋಪಿ ಅನ್ಯತ್ರ ನಿಯತೈಃ ಇತಿ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 136ನೇ ಗದ್ಯ ಭಾಗ ಇದು. ಅಲ್ಲಿ ಭಗವಂತ ಸರ್ವಶಬ್ದವಾಚ್ಯ ಅನ್ನುವ ನಮ್ಮ ಸಿದ್ಧಾಂತದ ಪ್ರಮೇಯ ಏನಿದೆ ಅದರ ಮೇಲೆ ಒಂದೆರಡು ಆಕ್ಷೇಪಗಳು ಇಲ್ಲಿ ಕಂಡು ಬರ್ತವೆ. ಅಸ್ಯ ಯದೇಕಾಂ ಶಾಖಾಂ ಜೀವೋ ಜಹಾತಿ ಅಂತನ್ನುವುದು ಛಾಂದೋಗ್ಯ ಉಪನಿಷತ್ತಿನ ಮಾತು. ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತ್ಯಾದಿ ವಿಷಯಗಳೇನು ಬರ್ತಾವಲ್ಲ ಅಲ್ಲಿ ಬಂದಿರುವಂಥದ್ದು. ಇದು ಒಂದು ಯಾವುದೋ ವೃಕ್ಷದ ಬಗ್ಗೆ ಅಲ್ಲಿ ಬಂದಿರುವಂತಹ ವರ್ಣನೆ. ಅಸ್ಯ ಇದು ಏಕಾಂ ಶಾಖಾಂ ಜೀವೋ ಜಹಾತಿ. ಅಸ್ಯ ಈ ಮರದ ಈ ವೃಕ್ಷದ ಒಂದು ಕೊಂಬೆಯನ್ನ ಜೀವ ಬಿಟ್ಟು ಹೋದಾಗ ಆ ಮರ ಒಣಗಿ ಹೋಗ್ತದೆ ಅಂತ ಹೀಗೇನೋ ಮುಂದೆ ಅಲ್ಲಿದೆ. ಮತ್ತೆ ಇದು ಛಾಂದೋಗ್ಯ ಉಪನಿಷತ್ತಿಂದ ಆಯ್ತು. ವಾಯುನಾವೈ ಗೌತಮ ಸೂತ್ರೇಣ ಅಯಂ ಲೋಕಃ ಪರಶ್ಚ ಲೋಕಃ ಸರ್ವಾಣ್ಯೇತಾನಿ ಸಂದೃಬ್ಧಾನಿ ಭವಂತಿ ಅಂತ ಇದು ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ವಾಯುವಿನೆಂದರೆ ಈ ಲೋಕ ಪರಲೋಕ ಇವೆಲ್ಲವೂ ಕೂಡ ಹಿಡಿದಿಡಲ್ಪಟ್ಟಿವೆ, ಒಂದು ಕಡೆ ಬಂಧಿಸಲ್ಪಟ್ಟಿವೆ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಬಂದಿದೆ. ಹೀಗೆ ಛಾಂದೋಗ್ಯ ಉಪನಿಷತ್ತಿನ ಮಾತಿನಲ್ಲಿ ಜೀವನ ಬಗ್ಗೆ ಹೇಳಿದ್ದಾರೆ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವಾಯುವಿನ ಬಗ್ಗೆ ಹೇಳಿದ್ದಾರೆ. ಇವರಿಬ್ಬರನ್ನು ಕೂಡ ಸ್ವತಂತ್ರರು ಅಂತ ಹೇಳಿದಾರಲ್ಲ. ಈ ವೃಕ್ಷ ಒಣಗಿ ಹೋಗ್ಬೇಕಾದ್ರೆ ಜೀವವೇ ಕಾರಣ. ಜೀವ ಅಲ್ಲಿದ್ರೆ ವೃಕ್ಷ ಜೀವಂತ ಆಗಿರ್ತದೆ, ಜೀವ ಹೊರಟು ಹೋದ್ರೆ ವೃಕ್ಷವು ಕೂಡ ಒಣಗಿ ಹೋಗ್ತದೆ ಅಂತ ಜೀವನಿಗೆ ಸ್ವಾತಂತ್ರ್ಯವನ್ನು ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮತ್ತೆ ವಾಯುನಾವೈ ಗೌತಮ ಸೂತ್ರೇಣ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವಾಯುವನ್ನು ಸ್ವತಂತ್ರ ಅಂತ ಹೇಳಿದ್ದಾರೆ. ವಾಯುವೇ ಈ ಲೋಕ ಆ ಲೋಕ ಎಲ್ಲವನ್ನು ಕೂಡ ಹಿಡಿದಿಟ್ಟಿದೆ ಅಂತ. ತೈತ್ರಿಯ ಉಪನಿಷತ್ನಲ್ಲಿ ಕೂಡ ಇಲ್ಲಿ ವಾಯುವಿಗೆ ಸ್ವಾತಂತ್ರ್ಯವನ್ನು ಹೇಳಿದ್ದಾರೆ. ಮತ್ತೆ ತೈತ್ರಿಯ ಉಪನಿಷತ್ತಿನ ಒಂದು ಮಾತು ಕೂಡ ನನ್ನ ನೆನಪಿಗೆ ಬರ್ತದೆ. ತೈತ್ರಿಯ ಉಪನಿಷತ್ ಭಾಷ್ಯದಲ್ಲಿ ಅಲ್ಲಿಯೂ ಕೂಡ ವಯಬಂಧನ ಇತ್ಯಪಿ, ವಯಬಂಧನೆ ಎಂಬ ಧಾತುವಿನಿಂದ ಈ ವಾಯು ಅಂತ ಶಬ್ದ ನಿಷ್ಪನ್ನ ಆಗಿದೆ ಅಂತ ಬಂದಿದೆ. ಆದ್ರಿಂದ ವಾಯುವೇ ಜಗತ್ತನ್ನೆಲ್ಲ ಹಿಡಿದಿಟ್ಟಿದೆ ಅಂತ. ಹೀಗೆ ತಯೋರಪಿ ಸರ್ವಶಬ್ದವಾಚ್ಯತ್ವಂ ಸ್ಯಾತ್. ಆದ್ರಿಂದ ಸ್ವಾತಂತ್ರ್ಯ ಇವರು ಎರಡಕ್ಕೂ ಕೂಡ ಕಂಡು ಬಂದಿರೋದ್ರಿಂದ ಅವಕ್ಕೂ ಕೂಡ ಸರ್ವಶಬ್ದವಾಚ್ಯತ್ವ ಬರಬೇಕಲ್ಲ. ಇತ್ಯತೋಪಿ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಕೂಡ ಅನ್ಯತ್ರ ನಿಯತೈಹಿ ಅಪಿ ಅಂತ ಅನ್ಯತ್ರ ನಿಯತೈಹಿ ಅನ್ನುವ ವಾಕ್ಯವೇ ಇದಕ್ಕೂ ಕೂಡ ಉತ್ತರ ಕೊಟ್ಟಿದೆ. ಅದಕ್ಕೆ ಅರ್ಥ ಏನಂದ್ರೆ ಅನ್ಯತ್ರ ವಾಚಕೈರಪಿ ಶಬ್ದೈಹಿ, ವಾಯು ಜೀವ ಇತ್ಯಾದಿ ಅನ್ಯತ್ರ ಭಗವದ್ಗೀತರವಾದ ಪದಾರ್ಥಗಳೇನಿವೆ ಅವುಗಳನ್ನು ಹೇಳುವ ಶಬ್ದಗಳೇ ಈ ವಾಯು ಜೀವ ಇತ್ಯಾದಿ ಶಬ್ದಗಳು ಭಗವಂತನನ್ನು ಮುಖ್ಯವಾಗಿ ಹೇಳ್ತವೆ. ಏಕೈಕ ಜನಾರ್ದನನಾದ ಏಕೈಕ ದೇವನಾದ ಪರಮಾತ್ಮನನ್ನ ಮುಖ್ಯವಾಗಿ ಇವೇ ಹೇಳ್ತವೆ. ಏಕಃ ಜನಾರ್ದನ ಮುಖ್ಯತೆಯ ವಾಚ್ಯ ಇತ್ಯರ್ಥ. ಮತ್ತ ಹಾಗಾದ್ರಲ್ಲಿ ಜೀವ ಬಿಟ್ಟು ಹೋದಾಗ ಈ ವೃಕ್ಷ ಒಣಗ್ತದೆ ಅಂತ ಹೀಗಿದೆಯಲ್ವಾ ಅಂತ ಪ್ರಶ್ನೆ ಬಂದ್ರೆ, ಆ ಜೀವನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ಬಿಟ್ಟು ಹೋದ್ರೆ ಆ ವೃಕ್ಷ ಒಣಗ್ತದೆ ಅಂತ ಆ ರೀತಿಯಾಗಿ ಅದಕ್ಕೆ ಅರ್ಥ. ಆದ್ರಿಂದ ಅಲ್ಲೇನೂ ಭಗವಂತನ ಪಾರಮ್ಯಕ್ಕೆ ಏನೂ ವಿರೋಧ ಇಲ್ಲ. ಮತ್ತೆ ವಾಯುನಾವೈ ಗೌತಮ ಸೂತ್ರೇಣ ಅಂತ ಬಂದಿದೆಯಲ್ಲ, ಅಲ್ಲಿಯೂ ಕೂಡ ವಾಯುವಿನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನೇ ಈ ಜಗತ್ತೆಲ್ಲವನ್ನು ಹಿಡಿದಿಟ್ಟಿದ್ದಾನೆ ಅಂತ ಅರ್ಥ. ಈ ರೀತಿಯಾಗಿ ಅದ್ರ ಬಂದಿರೋದ್ರಿಂದ ಭಗವಂತನ ಪಾರಮ್ಯಕ್ಕೆ ವಿರೋಧ ಏನೂ ಇಲ್ಲ. ಜೀವಾದಿ ಶಬ್ದ, ಜೀವ ಮತ್ತು ವಾಯು ಅಂತ ಶಬ್ದಗಳಿವೆಯಲ್ಲ, ಆ ಶಬ್ದಗಳಿಂದ ತತ್ತದ ಅಂತರ್ಯಾಮಿನ ಗೃಹೀತತ್ವೇನ ಜೀವಾಂತರ್ಯಾಮಿಯಾದ ವಾಯುವಿನ ಅಂತರ್ಯಾಮಿಯಾದ ಭಗವಂತನನ್ನು ನಾವು ಸ್ವೀಕರಿಸಿದ್ದೇವೆ. ಆದ್ರಿಂದ ತತ್ರ ಪ್ರತೀಯಮಾನ ಸ್ವಾತಂತ್ರ್ಯಸ್ಯಾಪಿ
ಜೀವನಿಗೆ ಕಾಣಿಸ್ತಿರುವ ಸ್ವಾತಂತ್ರ್ಯ ಮತ್ತು ವಾಯುವಿಗೆ ಕಾಣಿಸ್ತಿರುವ ಸ್ವಾತಂತ್ರ್ಯವೂ ಕೂಡ ತದಂತರ್ಯಾಮಿ ಗತತ್ವೇನ, ವಸ್ತುತಃ ವಾಯುವಿನಲ್ಲಿ ಮತ್ತು ಜೀವನಲ್ಲಿ ಇಲ್ಲ, ಅದಿರೋದು ಭಗವಂತನಲ್ಲಿ. ತತ್ರ ಪ್ರತೀತ ಸ್ವಾತಂತ್ರ್ಯ ಸ್ಯಾಪಿ, ಅಲ್ಲಿ ಜೀವನಿಗೆ ವಾಯುವಿಗೆ ಕಾಣುವ ಸ್ವಾತಂತ್ರ್ಯವೂ ಕೂಡ ತದಂತರ್ಯಾಮಿ ಗತತ್ವೇನ, ಭಗವಂತನಲ್ಲೇ ಆ ಸ್ವಾತಂತ್ರ್ಯ ಇದೆ ಅಂತ ನಾವು ಹಿಂದೆ ಪ್ರತಿಪಾದನೆ ಮಾಡಿದ್ದೀವಿ. ಪಾದಾಂತ್ಯ ಪ್ರಾಣ ಅಧಿಕರಣ ಅಂತ ಅಲ್ಲಿ ಈ ಎಲ್ಲ ವಿಷಯಗಳು ಬಂದಿದೆ. ಆದ್ರಿಂದ ಈ ಈ ಛಾಂದೋಗ್ಯ ಉಪನಿಷತ್ ವಾಕ್ಯ ಮತ್ತು ಬೃಹದಾರಣ್ಯಕ ಉಪನಿಷತ್ ವಾಕ್ಯ ಅವು ಕೂಡ ನಮ್ಮ ಸಿದ್ಧಾಂತದ ಪ್ರಮೇಯಕ್ಕೆ ಯಾವುದೇ ರೀತಿಯಿಂದಲೂ ವಿರೋಧಿ ಅಲ್ಲ. ಜೀವ ಅಂದ್ರೆ ಅಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿದೆ, ಮತ್ತೆ ತತ್ವನಿರ್ಣಯದಲ್ಲಿ ಕೂಡ ಬಂದಿದೆ ಅಂತ ನಂಗೆ ನೆನಪು. ಜೀವ ಇತಿ ಭಗವತಃ ಅನಿರುದ್ಧಸ್ಯ ಆಖ್ಯ. ಜೀವ ಎಂಬ ಶಬ್ದದಿಂದ ಭಗವಂತನಾದ ಅನಿರುದ್ಧನನ್ನೇ ಹೇಳ್ತಾರೆ, ಅವನೇ ವಾಚ್ಯನಾಗಿದ್ದಾನೆ. ಆದ್ರಿಂದ ಯಾವುದೇ ರೀತಿಯಾದ ವಿರೋಧ ಇಲ್ಲ ಅಂತ ಅಭಿಪ್ರಾಯ. ಅನಿರುದ್ಧ ರೂಪಿಯಾದ ಭಗವಂತನ ಕೆಲಸ ಈ ಸ್ಥಿತಿಯನ್ನು ಮಾಡುವುದು. ಸ್ಥಿತ್ಯೈ ಪುನಃ ಭಗವಾನ್ ಅನಿರುದ್ಧ ನಾಮ ಅಂತ. ಪ್ರದ್ಯುಮ್ನ ಸೃಷ್ಟಿ, ಸಂಕರ್ಷಣ ನಾಶ, ಅನಿರುದ್ಧ ಸ್ಥಿತಿಯನ್ನು ಮಾಡುವನು. ಈ ಜೀವ ಅಂತ ಏನಿದೆಯಲ್ಲ, ಜೀವ ಶಬ್ದವು ಕೂಡ ಭಗವಂತನಾದ ಅನಿರುದ್ಧನನ್ನೇ ಹೇಳ್ತದೆ. ಜೀವ ಇತಿ ಭಗವತೋ ಅನಿರುದ್ಧಸ್ಯಾಖ್ಯ ಅಂತ ಆಚಾರ್ಯರೇ ಸರ್ವಮೂಲದಲ್ಲಿ ತತ್ವನಿರ್ಣಯದಲ್ಲಿಯೋ ಮತ್ತು ಎಲ್ಲೆಲ್ಲೋ ಹೇಳಿದ್ದಾರೆ. ಆ ಅನಿರುದ್ಧ ಜೀವಯತಿ ಇತಿ ಜೀವ, ಜಗತ್ತೆಲ್ಲವನ್ನೂ ಇರಗೊಟ್ಟಿದ್ದಾನೆ, ಬದುಕಿಸಿದ್ದಾನೆ ಅವನೇ. ಆದ್ರಿಂದ ಅನಿರುದ್ಧ ರೂಪಿಯಾದ ಭಗವಂತನನ್ನೇ ಜೀವ ಅಂತ ಹೇಳ್ತಾರೆ ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.